ಬಿಜೆಪಿ ಜೆಡಿಎಸ್ ಹೋರಾಟವನ್ನ ಹತ್ತಿಕ್ಕಿದ್ದಾರೆ ಮುಖ್ಯಮಂತ್ರಿ. ಮಾತಲ್ಲೇ ವಿಪಕ್ಷಗಳನ್ನ ಕಟ್ಟಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಭಾಷಣ ಕೇಳಿ ವಿಪಕ್ಷಗಳು ಇದೀಗ ಹೋರಾಟಕ್ಕೆ ಬ್ರೇಕ್ ಹಾಕಿದೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಯಾವುದೇ ಕಾರಣಕ್ಕೂ ಬದಲಿಸಲ್ಲ, ಆದರೆ ಇಲ್ಲಿ ಶಾಸಕರಿಗೂ ಅನ್ಯಾಯ ಆಗಲ್ಲ, ಎಲ್ಲರ ಹಕ್ಕನ್ನು ರಕ್ಷಿಸ್ತೀನಿ ಅಂತ ಹೇಳಿ ಸಿಎಂ ಸದನದಲ್ಲಿ ಹೇಳ್ತಾರೆ. ಸಿಎಂ ಈ ವಿಚಾರವನ್ನ ಸದನದಲ್ಲಿ ಹೇಳ್ತಾ ಇದ್ದಂತೆ ಪ್ರತಿಭಟನೆಯನ್ನೇ ವಿಪಕ್ಷಗಳು ಕೈಬಿಟ್ಟಿವೆ. ಈ ಮೂಲಕ ವಿಪಕ್ಷಗಳ ಹೋರಾಟಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ, ಶಾಸಕರಿಗೂ ಅನ್ಯಾಯ ಆಗಲ್ಲ, ಅವುಗಳ ಎಲ್ಲರ ಹಕ್ಕುಗಳನ್ನು ರಕ್ಷಿಸ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದಾಗ ವಿಪಕ್ಷಗಳು ಪ್ರತಿಭಟನೆಗೆ ಬ್ರೇಕ್ ಹಾಕಿವೆ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು, ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಐ ವಿಲ್ ಅಶ್ಯೂರ್ ದೆಮ್. ಕರೆದು ಮಾತಾಡ್ತೀನಿ. ಕೇವಲ ವಿಪಕ್ಷದವರು ಮಾತ್ರ ಅಲ್ಲ, ಅವರ ಜೊತೆಗೆ ಸ್ವಪಕ್ಷದವರಿಗೂ ಸಿಎಂ ಸಿದ್ದರಾಮಯ್ಯ ಟಾಂಟ್ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಇನ್ನು ಅಧಿಕಾರ ಹಂಚಿಕೆ ಆಗತ್ತೆ, ನಾನು ಸಿಎಂ ಆಗ್ತೀನಿ ಅನ್ನುವಂತಹ ಒಂದು ಕನಸನ್ನ ಕಟ್ಕೊಂಡಿದ್ರಲ್ಲ, ಡಿಕೆಶಿ ಸಿಎಂ ಕನಸಿಗೆ ಮತ್ತೆ ಕೊಳ್ಳಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಸಿದ್ದರಾಮಯ್ಯ ಅವರ ಈ ಮಾತು ಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ದೊಡ್ಡ ಶಾಕ್. ಕಾರಣ ಅಟ್ಲೀಸ್ಟ್ ಆಗಬಹುದೇನೋ ಅನ್ನುವಂತಹ ಒಂದು ಆಶಯದಲ್ಲಿದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲಿಗರ ಹತ್ರ ಕೂಡ ಈಗಾಗಲೇ ಅವರು ಹೇಳಿಸ್ತಾ ಇರುವಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಆಗ್ತಾ ಇರುವ ಬೆಳವಣಿಗೆಗಳು. ಆದರೆ ಸಿದ್ದರಾಮಯ್ಯ ಅವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳೋದ್ರ ಮೂಲಕ ಸ್ವಪಕ್ಷದವರಿಗೂ ಸಿಎಂ ಟಾಂಟ್ ಅನ್ನ ಕೊಟ್ಟಿದ್ದಾರೆ. ಯಾರು ಈ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದ್ರು, ಅಧಿಕಾರ ಹಂಚಿಕೆಯ ವಿಚಾರ ಮತ್ತೆ ಬರ್ತಾ ಇತ್ತು, ಇವೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆದ್ರೆ ಇಲ್ಲಿ ಬಹಳ ನಿರಾಸೆ ಆಗಿರೋದು ಡಿಕೆಶಿ ಅವರಿಗೆ. ಕಾರಣ ಸಿಎಂ ಕನಸಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಹೈಕಮಾಂಡ್ ಭೇಟಿ ಆಗ್ಬಹುದು ಅಥವಾ ಹೇಳಿಕೆಗಳನ್ನು ಕೊಡುವಂತಹ ವಿಚಾರ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಇದೀಗ ಸಿದ್ದರಾಮಯ್ಯ ಅವರ ಮಾತಿನ ಮೂಲಕ ಅವರ ಕನಸಿಗೆ ಕೊಳ್ಳಿ ಇಟ್ಟ ಹಾಗಾಗಿದೆ. 5 ವರ್ಷ ನಾನೇ ಸಿಎಂ ಪದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅಂತ ಮಾತು ಬಂದಾಗಲೆಲ್ಲ ಅಧಿಕಾರ ಹಂಚಿಕೆಯ ವಿಚಾರವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ 5 ವರ್ಷ ಪೂರ್ಣಾವಧಿ ಸಿಎಂ ನಾನೇ ಅನ್ನೋದನ್ನ ಮತ್ತೆ ಹೇಳಿಸ್ತಾ ಇದ್ದಾರೆ. ಆಪ್ತರ ಮೂಲಕ ಹೇಳಿಸುವಂತ ಕೆಲಸಗಳಾಗ್ತಾ ಇದೆ. ಇನ್ನೊಂದ್ ಕಡೆ ಅಧಿಕಾರ ಹಂಚಿಕೆ ಯಾವ ರೀತಿಯಾಗಿದೆ, ಅಧಿಕಾರ ಹಂಚಿಕೆ ಇದೆಯಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಕೂಡ ಈಗಾಗಲೇ ಕೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳ್ತಿರಲ್ವಾ, ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕಾದಕ್ಕೆ ನಂಗೆ ಏನು ಸಮಸ್ಯೆ ಇಲ್ಲ, ಆದ್ರೆ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕು ಅಂತ ಹೈಕಮಾಂಡ್ಗೂ ಕೇಳಿರುವಂತಹ ಸಂದರ್ಭದಲ್ಲಿ ಅವರ ಡಿಕೆಶಿ ಅವರ ಆಪ್ತರು ಇದೀಗ ಸಿದ್ದರಾಮಯ್ಯ ಅವರು 2.5 ವರ್ಷ ಆ ನಂತರ ಡಿಕೆಶಿಯೇ ಮುಂದಿನ ಸಿಎಂ ಅಂತ ಹೇಳುವಂತಹ ಸಂದರ್ಭದಲ್ಲಿ ಇದೀಗ ಈ ಒಂದು ಹೇಳಿಕೆ ಮತ್ತಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ, ನೆಕ್ಸ್ಟ್ ಬಂದಂತ ಸರ್ಕಾರ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ, ನೆಕ್ಸ್ಟ್ ಬಂದಂತ ಸರ್ಕಾರ ರಾಜಶೇಖರ್ ಅವರು ಕೂಡ ಹೇಳ್ತಾರೆ 5 ವರ್ಷ ಅವರೇ ಸಿಎಂ ಆಗಿರ್ಬೇಕು ಅನ್ನೋದನ್ನ ನಾವು ಬಯಸ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ. ಇನ್ನೇನು 5 ವರ್ಷ ಏನು, ಮುಂದಿನ 5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ವಿಚಾರವನ್ನ
ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊಂದಲ, ಈಗ ಅವರ ಕಾರ್ಯಕರ್ತರಿಗೂ ಕೂಡ ಗೊಂದಲ, ಕಾಂಗ್ರೆಸ್ನಲ್ಲಿ ಇನ್ನೊಂದು ಕಡೆ ಅವರವರ ಆಪ್ತ ಬಣದವರಿಗೂ ಕೂಡ ಅಧಿಕಾರ ಹಂಚಿಕೆ ಆಗತ್ತೆ ಅಂತ ಹೇಳಿ, ಅಧಿಕಾರ ಹಂಚಿಕೆ ಆಗಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಬಣದವರಾದ್ರೆ ಅಧಿಕಾರ ಹಂಚಿಕೆಯಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಡಿ.ಕೆ.ಶಿ ಬಣದವರ ಆಸೆ. ಇಂತಹ ಸಂದರ್ಭದಲ್ಲಿ ಆಗತ್ತಾ ಇಲ್ವಾ? ಅಧಿಕಾರ ಹಂಚಿಕೆ ಮಾತು ಆಗಿದೆಯಾ ಇಲ್ವಾ? ಅಧಿಕಾರ ಹಂಚಿಕೆ ಆಗದಾದ್ರೆ ಸಿದ್ದರಾಮಯ್ಯ ಅವರಿಗೆ 2.5 ವರ್ಷ ಸಿಎಂ ಸ್ಥಾನದಿಂದ ಅವರು ಕೆಳಗಿಳಿಬೇಕು, ಡಿ.ಕೆ.ಶಿ ಸಿಎಂ ಆಗಬೇಕು. ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಮೊದಲೇ ಈಗಾಗಲೇ ಹೇಳಿದ್ದಾರೆ ಚುನಾವಣೆಯ ವಿಚಾರಕ್ಕೆ ಸಂದರ್ಭಕ್ಕೆ ಕೂಡ ಮುಂದಿನ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂತಹ ಹೇಳಿಕೆಯೇ ಕೂಡ ಒಂದಷ್ಟು ಸ್ವಪಕ್ಷದಲ್ಲೂ ಕೂಡ ಆಕ್ರೋಶಕ್ಕೆ ಅಥವಾ ಒಂದು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಿತ್ತು. ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ 3 ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದು ಸಮುದ್ರಕ್ಕೆ ದೋಣಿ ಮತ್ತು ಬೋಟ್ ಇಳಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಮುದ್ರದಲ್ಲಿ ಸಾವಿರಾರು ಮೀನುಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗಲಿದೆ. ವಾಣಿಜ್ಯ ಬಂದರಿಗೆ ಈಗ ತೀವ್ರವಾದಂತಹ ಒಂದು ವಿರೋಧವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಬೃಹತ್ ಹೋರಾಟಕ್ಕೆ ಇಳಿದಿರುವಂತದ್ದು, ಸಮುದ್ರದಲ್ಲಿ ದೋಣಿಯನ್ನ ಇರಿಸಿ ಈಗ ಬೃಹತ್ ಹೋರಾಟಕ್ಕೆ ಧುಮುಕಿರುವಂತದ್ದು. ನಾವೀಗ ಬೆಲೇಕೇರಿ ಭಾಗದಲ್ಲಿರುವಂತಹ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿದ್ದಾವೆ. ಇಲ್ಲಿ ಸಮಸ್ತ ಮೀನುಗಾರರು ತಮ್ಮ ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಬೃಹತ್ ಆದಂತಹ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಕೇಣಿ ಭಾಗದ ಮೀನುಗಾರರಷ್ಟೇ ಅಲ್ಲದೆ ಬೆಲೇಕೇರಿ, ಹಾರವಾಡ, ಮುದಗ ಹೀಗೆ ಏನು ಕಾರವಾರ, ಅಂಕೋಲಾ ಭಾಗದಲ್ಲಿರುವಂತಹ ಸಮಸ್ತ ಮೀನುಗಾರರು ಇವತ್ತು ತಮ್ಮ ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಒಂದು ತೀವ್ರವಾದಂತಹ ಒಂದು ಹೋರಾಟದಲ್ಲಿ ಧುಮುಕಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಈಗ ನಾವು ಬೆಲೇಕೇರಿ ಸಮುದ್ರ ವ್ಯಾಪ್ತಿಯಲ್ಲಿದ್ದಾವೆ. ಯಾಕಂದ್ರೆ ಕೇಣಿ ಮತ್ತು ಬಾವಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನ ಹೇರಿರುವಂತದ್ದು. ಯಾಕಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿ ಮಾಡಿತ್ತು. ಈ ನಡುವೆ ಇಲ್ಲಿನ ಮೀನುಗಾರರು ಇವತ್ತು ನಿಷೇಧಾಜ್ಞೆ ಇಲ್ಲದಂತ ಜಾಗದಲ್ಲಿ ಅಂದ್ರೆ ಬಾವಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಕ್ಕದ ಊರು ಬೆಲೇಕೇರಿ ಭಾಗದಲ್ಲಿ ಬಂದು ಇವತ್ತು ಪ್ರತಿಭಟನೆಗೆ ಇಳಿದಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸಾವಿರಾರು ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಮೀನುಗಾರರು JSW ಕಂಪನಿ ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನ ಸಹ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲಾ ಸಾಂಪ್ರದಾಯಿಕ ದೋಣಿಗಳು ಇಲ್ಲಿ ಸಮುದ್ರದಲ್ಲಿ ಇಳಿಸಲಾಗಿದೆ. ಅದೇ ರೀತಿ ಸಾವಿರಾರು ಮೀನುಗಾರರು ದೋಣಿ ಮೇಲೆ ಕುಂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿ ಯಾವುದೇ ಕಾರಣಕ್ಕೂ ತಮಗೆ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಇಲ್ಲಿನ ಮೀನುಗಾರಿಕೆ ನಶಿಸುತ್ತೆ. ಅದೇ ರೀತಿ ಕೇಣಿಯಲ್ಲಿರುವಂತಹ ಮೀನುಗಾರಿಕೆಗೆ ಅನುಕೂಲಕರವಾದಂತಹ ಒಂದು ಕಡಲ ತೀರ ವಾಣಿಜ್ಯ ಬಂದರಿನ ಸ್ವಾಧೀನವಾಗಲಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ತಮಗೆ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವಂಥದ್ದು ಇಲ್ಲಿನ ಮೀನುಗಾರರ ಒಂದು ವಾದವಾಗಿರುವಂತದ್ದು, ಅದೇ ರೀತಿ ಆಗ್ರಹವಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕೇನಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ ಭಾಗದ ಸಮಸ್ತ ಮೀನುಗಾರರು ಬೆಲೇಕೇರಿ ಸಮುದ್ರ ವ್ಯಾಪ್ತಿಯಲ್ಲಿ ತಮ್ಮ ದೋಣಿಗಳನ್ನ ಇಳಿಸಿ ಒಂದು ಬೃಹತ್ ಆದಂತಹ ಒಂದು ಹೋರಾಟವನ್ನ ಕೈಗೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ತಮಗೆ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಮಾಡೋದು